ಇನ್ನು ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕಡೆಗಣನೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಎದುರಿಸ್ತಾ ಇದೆ ಈ ಬಾರಿಯ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕಡೆಗಣನೆ ಮಾಡಲಾಗಿದೆ. ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಬಿಟ್ರೆ ಇನ್ನೇನೂ ಇಲ್ಲ. ಬಡವರ ಪರ ಬಜೆಟ್ ಮಂಡಿಸಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ. ಮಂಡಿಸಿರುವ ಬಜೆಟ್ ಬಗ್ಗೆ ರಾಜ್ಯ ಜನತೆ ಅತಿಯಾದ ನಿರೀಕ್ಷೆ ಇಟ್ಕೊಂಡಿದ್ರು, ನಮ್ಮನ್ನು ಸೇರಿದಂತೆ. ದುರಾದೃಷ್ಟಕ್ಕೆ ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದುರ್ಬಲರು, ಅಲೆಮಾರಿಗಳು ಇವುಗಳ ಬಗ್ಗೆ ಎಲ್ಲ ಹೊಸ ಯೋಜನೆಯನ್ನು ಹಾಕ್ತಾರೆ ಅಂತ ನಾವು ತಿಳ್ಕೊಂಡಿದ್ದು. ರೈತರ ಬಗ್ಗೆ ಎಲ್ಲ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ರೈತರಿಂದ ಕಸಿದುಕೊಂಡಂಥ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಮತ್ತೊಮ್ಮೆ ಕೊಡುವಂಥ ಕಲ್ಪನೆ ಇಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ನಾವು ನಿನ್ನೆ ಕೂಡ ಹೇಳಿದೆವು ರಾಜ್ಯಪಾಲರ ಭಾಷಣದ ಮಧ್ಯದಲ್ಲಿ 11,500 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೋಸ್ಕರ ಎಸ್ ಸಿ ಎಸ್ ಟಿಗೆ ಮೀಸಲಿಡುವಂಥ ಹಣ ಪಡೆದಿದ್ದೀರಿ, ಅದನ್ನು ಈ ಬಜೆಟ್ನಲ್ಲಿ ವಾಪಸ್ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡಿದೆವು. ದುರಾದೃಷ್ಟಕ್ಕೆ ಕಳೆದ ಸಾರಿ 11,500 ಕೋಟಿ ತಗೊಂಡಿದ್ದಾರೆ. ಈ ಸರ್ತಿ ಮತ್ತು ಅದೇ ಮಾದರಿಯಲ್ಲಿ ಮತ್ತೆ ತೆಗೆದುಕೊಳ್ಳುವಂಥ ಹುನ್ನಾರ ಮಾಡುವಂಥ ಪ್ರಯತ್ನಗಳು ಬಜೆಟ್ನಲ್ಲಿ ಲಭ್ಯ ಆಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಒಂದು ದಿವಸಕ್ಕೆ 36,000 ವಿದ್ಯಾರ್ಥಿಗಳಿಗೆ, ಹಿಂದುಳಿದು ಬರೆದಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ನಾವು ಕಲ್ಪಿಸಿದೆವು. ಆನಂತರ ಒಂದೇ ಒಂದು ವಿದ್ಯಾರ್ಥಿಗೆ ಹಾಸ್ಟೆಲನ್ನು ಹೆಚ್ಚುವರಿಯಾಗಿ ಕೊಟ್ಟಿಲ್ಲ. ಈ ಬಜೆಟ್ನಲ್ಲಾದರೂ ಪೂರ್ಣ ಪ್ರಮಾಣದಲ್ಲಿರುವಂಥ ಹಿಂದುಳಿದು ಬರೆದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡ್ತಾರೆ ಕೇಳಿದರೆ ಅದು ಕೂಡ ಕೊಟ್ಟಿಲ್ಲ. ರೈತರಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿರುವಂಥ ಬಜೆಟ್ ಮಾತ್ರವಲ್ಲ, ಬಜೆಟ್ನ ಒಟ್ಟು ಗಾತ್ರ ವಿಸ್ತಾರ ಆದರೂ ಕೂಡ ಅಂಕಿಅಂಶಗಳ ಪ್ರಕಾರ ಎಲ್ಲ ಇಲಾಖೆಗಳಿಗೂ ಹಣವನ್ನು ಕಡಿಮೆ ಮಾಡಿರುವಂಥ ಮಾಹಿತಿಗಳು ಲಭ್ಯ ಆಗ್ತಾಯಿದೆ. ಒಟ್ಟಾರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಕೇಂದ್ರವನ್ನು ದೂರುವುದು ಬಿಟ್ಟರೆ, ಕೇಂದ್ರ ಸರಿಯಾದಂಥ ಪಾಲು ಕೊಟ್ಟಿಲ್ಲ ಅಂತೇಳಿ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಹೇಳೋದು ಬಿಟ್ಟರೆ ರಾಜ್ಯಕ್ಕೆ ಹಿತವಾಗಿರುವಂಥ ಯಾವುದೇ ಒಂದು ಯೋಜನೆಯನ್ನು ಮೈಗೂಡಿಸಿಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಅರ್ಥವನ್ನೇ ಕಳೆದುಕೊಂಡಿದೆ, ಪಾವಿತ್ರ್ಯವನ್ನೇ ಕಳೆದುಕೊಂಡಿದೆ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.